ದಲ್ಲಿ ಮುಂದುವರಿದ ಮುನಿರತ್ನ ವರ್ಸಸ್ ಕುಸುಮ ವಾರ್. ಯುಗಾದಿ ಹಬ್ಬಕ್ಕೆ ಅಂತ ಫ್ಲೆಕ್ಸ್ ಹಾಕಿಸೋ ವಿಚಾರಕ್ಕೆ ವಾರ್ ನಡೆದಿರೋದು. ಮುನಿರತ್ನ ಫೋಟೋ ಬಳಸಿ ಕ್ಷೇತ್ರದ ಎಲ್ಲೆಡೆ ಪ್ರಚಾರ ಮಾಡಿದ್ದಾರಂತೆ. ಹೀಗಾಗಿ ಕುಸುಮ ಹಾಗೂ ಮುನಿರತ್ನ ನಡುವೆ ಇರುವಂತ ಮುಸುಕಿನ ಗುದ್ದಾಟ ಹಾಗೆ ಮುಂದುವರಿತಾ ಇದೆ. ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ಹಾಕಿಸಿರುವಂತ ಬಿಜೆಪಿ ಕಾರ್ಯಕರ್ತರು ಮುನಿರತ್ನ ಫೋಟೋ ಬಳಸಿ ಕ್ಷೇತ್ರದೆಲ್ಲೆಡೆ ಪ್ರಚಾರ ಮಾಡ್ತಿದ್ದಾರೆ ಎನ್ನುವಂತ ಕಾರಣಕ್ಕೆ ಫ್ಲೆಕ್ಸ್ ಹಾಕಿಸಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕಿದೆ. ಫ್ಲೆಕ್ಸ್ ಹಾಕಿಸಿದ್ದ ಬಿಜೆಪಿ ಕಾರ್ಯಕರ್ತ ವಾಲೆ ವಿಜಿಗೆ ಕಾಂಗ್ರೆಸ್ ನಾಯಕರು ಧಮಕಿ ಹಾಕಿದ್ದಾರಂತೆ. ಸಿದ್ದೇಗೌಡ ಅನ್ನೋ ಕಾಂಗ್ರೆಸ್ ಮುಖಂಡನಿಂದ ಧಮಕಿ ಹಾಕಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿರೋದು. ನೋಡಿ, ಫ್ಲೆಕ್ಸ್ ಹರಿದಿರುವಂಥ ಫೋಟೋಗಳನ್ನ ನೀವು ಗಮನಿಸ್ತಿದ್ದೀರಾ. ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕು ಬೇಡ ಅನ್ನಲ್ಲ, ಆದರೆ ಮಾಜಿ ಸಚಿವ ಮುನಿರತ್ನ ಫ್ಲೆಕ್ಸ್ ಅನ್ನ ಹಾಕಬೇಡ ಅಂತ ಕಾಂಗ್ರೆಸ್ ಮುಖಂಡ ತಾಕೀತು ಮಾಡಿರೋದಂತೆ. ಕ್ಷೇತ್ರದಲ್ಲಿ ಹಾಕಿದಂತ ಎಲ್ಲಾ ಫ್ಲೆಕ್ಸ್ಗಳನ್ನು ಕೂಡ ಹರಿದಿದ್ದಾರೆ. ಫ್ಲೆಕ್ಸ್ ಮೇಲೆ 420 ಮುನಿರತ್ನ ಅಂತ ಕೂಡ ಬರೆದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕೈ ನಾಯಕಿ ಕುಸುಮಾ ಕಡೆಯವರು ಈ ರೀತಿ ಫ್ಲೆಕ್ಸ್ ಹರಿದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಬಿಜೆಪಿಯ ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಹಾಗೂ ಕುಸುಮಾ ನಡುವಿನ ವಾರ್ ಗೊತ್ತಿರೋ ವಿಚಾರನೆ, ಅದು ಬಹಿರಂಗ ಆಗಿದೆ. ಆದರೆ ಈ ವಿಚಾರ ಈಗ ಮತ್ತಷ್ಟು ತಾರಕಕ್ಕೇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕುಸುಮಾ ಕಡೆಯವರು ಬಿಜೆಪಿಯ ಶಾಸಕ ಮುನಿರತ್ನ ಅವರ ಫ್ಲೆಕ್ಸ್ಗಳನ್ನ ಹರಿದು ಹಾಕಿದ್ದಾರಂತೆ. ಅಷ್ಟೇ ಅಲ್ಲ, ಕೆಲವೊಂದು ಫ್ಲೆಕ್ಸ್ಗಳ ಮೇಲೆ 420 ಮುನಿರತ್ನ ಅಂತೇಳಿ ಬರೆದಿದ್ದಾರಂತೆ. ಈ ಮೂಲಕ ನೀವು ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ಫ್ಲೆಕ್ಸ್ಗಳನ್ನ ಹಾಕಿ ಬೇಕಿದ್ರೆ 420 ಮುನಿರತ್ನ, ಮಾಜಿ ಸಚಿವ ಮುನಿರತ್ನ ಫೋಟೋಗಳನ್ನಾಗ್ಲಿ ಫ್ಲೆಕ್ಸ್ಗಳನ್ನಾಗ್ಲಿ ನೀವು ಹಾಕ್ಲೇಬೇಡಿ ಅಂತ ಕಾಂಗ್ರೆಸ್ನ ಮುಖಂಡ ಧಮಕಿ ಹಾಕಿದ್ದಾರಂತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಕಾಂಗ್ರೆಸ್ನ ನಾಯಕಿ ಕುಸುಮ ಇವ್ರ ನಡುವೆ ಒಂದಷ್ಟು ವಾರ್ ಶುರುವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಮುನಿರತ್ನ ಹಾಗೂ ಕುಸುಮ ನಡುವೆ ಇರುವಂತ ಯುದ್ಧ ಇರ್ಬೋದು ಅಥವಾ ಒಂದು ಮುಸುಕಿನ ಗುದ್ದಾಟ ಗೊತ್ತಿರೋ ವಿಚಾರನೆ. ಬಟ್ ಇಲ್ಲಿ ಒಂದು ಫ್ಲೆಕ್ಸ್ ವಿಚಾರಕ್ಕೂ ಕೂಡ ವಾಕ್ಸಮರ ಶುರುವಾಗಿದೆಯಂತೆ. ಹೇಗ್ ಶುರುವಾಯ್ತಿದು? ಸೌಖ್ಯ, ಆರ್ ನಗರದಲ್ಲಿ ಮತ್ತೆ ಬಿಜೆಪಿ ಕಾಂಗ್ರೆಸ್ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇದೆ. ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಆಗಿರುವಂತಹ ಗೊಂದಲದಲ್ಲಿ ಈಗ ನಾಯಕರುಗಳ ನಡುವೆ ಮತ್ತೊಮ್ಮೆ ಮನಸ್ತಾಪದ ಸನ್ನಿವೇಶ ಕೂಡ ನಿರ್ಮಾಣವಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಯುಗಾದಿ ಹಬ್ಬದ ಶುಭ ಕೋರುವ ವಿಚಾರದಲ್ಲಿ ನಡೆದಂತಹ ಫ್ಲೆಕ್ಸ್ ಅಳವಡಿಕೆಯಲ್ಲಿ ಮುನಿರತ್ನ ಅವರ ಫ್ಲೆಕ್ಸ್ ಹಾಕಿರುವುದಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಫ್ಲೆಕ್ಸ್ ಅಳವಡಿಸಿದ್ದ ಸಿದ್ದೇಗೌಡ ಅನ್ನುವಂತ ಬಿಜೆಪಿ ಮುಖಂಡನ ಮೇಲೆ ಧಮಕಿಯನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ತಪ್ಪು ನಡೆಗಳನ್ನ ಪ್ರದರ್ಶನ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಅವರು ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ವಿಚಾರಾಧಾರಿತವಾಗಿ ನೋಡುವಾಗ ಇಲ್ಲಿ ರಾಜಕೀಯ ವೈಷಮ್ಯ ಮತ್ತು ದೇಶದ ವಿಚಾರದಲ್ಲಿ ಇರುವಂತಹ ಗೊಂದಲಗಳು ಇಲ್ಲೂ ಕೂಡ ಕಾರ್ಯಕರ್ತರ ನಡುವೆ ಮತ್ತೆ ಬಂದಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ. ಸೊ ಫ್ಲೆಕ್ಸ್ ಹಾಕಿದ್ದ ವಾಲೆ ವಿಜಿ ಅನ್ನೋ ಬಿಜೆಪಿ ನಾಯಕರಿಗೆ ಈ ರೀತಿ ಧಮಕಿಯನ್ನು ಹಾಕಿರುವುದು ಬಿಜೆಪಿ ವಲಯದಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ. ಸಿದ್ದೇಗೌಡ ಅನ್ನುವಂತಹ ಕಾಂಗ್ರೆಸ್ ನಾಯಕ ಈ ರೀತಿ ಧಮಕಿ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಅವರು ಮಾಡಿದ್ದಾರೆ. ಆದ್ರೆ ಪೊಲೀಸರಿಗೆ ಸಂಬಂಧಪಟ್ಟ ದೂರು ಕೊಟ್ಟ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ನಾಯಕರ ವಲಯದಲ್ಲಿ ಆಗಿರುವಂತಹ ಈ ಮಾತುಕತೆಗಳು ಮತ್ತು ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನಲ್ಲಿ ಕ್ಷೇತ್ರದ ಒಳಗಡೆ ಪಕ್ಷಗಳ ನಡುವಿನ ಬಿರುಕಿನ ವಾತಾವರಣ ಸನ್ನಿವೇಶವನ್ನ ಮೂಡಿಸಬಹುದು ಅನ್ನುವಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ಯುಗಾದಿ ಹಬ್ಬಕ್ಕೆ ಹಾಕಿದಂತ ಶುಭಾಶಯಗಳ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿರುವಂತ ಗಲಾಟೆ ಇದು. ಅಂದ್ರೆ ಮಾಜಿ ಸಚಿವ ಮುನಿರತ್ನ ಅವರ ಫ್ಲೆಕ್ಸ್ಗಳನ್ನ ಈ ರೀತಿಯಾಗಿ ಪ್ರಚಾರಕ್ಕಾಗಿ ಬಳಸ್ಕೊಳ್ಬೇಡಿ, ಅವರು 420 ಮಾಜಿ ಅವರು ಅಂತವರ ಫ್ಲೆಕ್ಸ್ಗಳನ್ನ ನೀವು ಹಾಕಬೇಡಿ ಅಂತ ಧಮಕಿ ಹಾಕಿದ್ದಾರಂತೆ. ಕುಸುಮಾ ಕಡೆಯ ಕಾಂಗ್ರೆಸ್ನ ಮುಖಂಡ ಈ ರೀತಿಯಾಗಿ ಧಮಕಿ ಹಾಕಿರೋದಂತೆ. ವಾಲೆ ವಿಜಯ್ ಅನ್ನುವಂಥ ವ್ಯಕ್ತಿ ಈ ರೀತಿ ಮಾಡಿರೋದು ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಂದರೆ ಇಲ್ಲಿವರೆಗೂ ಒಂದು ಮುಸುಕಿನ ಗುದ್ದಾಟ ಏನಿದೆ, ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಈಗ ಮತ್ತೆ ಆ ಮುಸುಕಿನ ಗುದ್ದಾಟ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಫ್ಲೆಕ್ಸ್ನ ಹರಿದು ಹಾಕಿರೋದಿರ್ಬೋದು ಅಥವಾ ಕೆಲವೊಂದು ಫ್ಲೆಕ್ಸ್ಗಳ ಮೇಲೆ 420 ಮುನಿರತ್ನ ಅಂತ ಬರೆದಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಕುಸುಮ ವರ್ಸಸ್ ಮುನಿರತ್ನ ಅನ್ನುವಂಥ ವಾರ್ ಏನಿದೆ ಶುರುವಾಗ್ತಾನೆ ಇದೆ. ಆಗಾಗ ಇಂತಹ ಜಗಳಗಳು ಗಲಾಟೆಗಳು ಆಗ್ತಾನೆ ಇರುತ್ತೆ. ಈಗ